ನಮ್ಮ ಮನೆಯವರಿಗೆ ನನ್ನ ಜೊತೆ ಜಗಳ ಆಡಿ ತುಂಬ ದಿವಸ ಆಯ್ತಂತೆ. ಹಾಗಾಗಿ ಇವತ್ತು ನನ್ನ ರೇಗಿಸಿ, ಅಳಿಸಿ ಆಮೇಲೆ ಸಮಾಧಾನ ಮಾಡಿ ನಗ್ತಾ ಎಲ್ಲ ಸಾಲ್ವ್ ಆದಮೇಲೆ ಫ್ಯಾನ್ ರಿಪೇರಿ ಆಗಿತ್ತಲ್ವ, ಅದನ್ನು ರಿಪೇರಿ ಮಾಡೋಕ್ಕೆ ನೋಡಿದ್ವಿ ಮನೆಯಲ್ಲೇ. ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಂಗಡಿಗೆ ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಬಂದರು. ಮತ್ತು ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಅಪ್ಪಿತಪ್ಪಿ ನನ್ನ ವೀಡಿಯೋ ಏನಾರ ನಿಮ್ಮ ಮೊಬೈಲಿಗೆ ಬಂತು ಅಂದರೆ, ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರ ವೀಡಿಯೋನ ನೋಡಿ, ಏನೂ ತೊಂದರೆ ಇಲ್ಲ. ಅದು ಬಿಟ್ಟು ನೀವು ಅಂಥವ್ರ ಮಕ್ಕಳು ಇಂಥವ್ರ ಮಕ್ಕಳು ಅಂತೆಲ್ಲ ಬ್ಯಾಡಾಗಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ತಾಯಿ ಎಲ್ಲ ಇರ್ತಾರೆ ಅಲ್ವಾ. ನೀವು ಹಾಕೋ ಬ್ಯಾಡ್ ಕಮೆಂಟ್ನ ಬರೀ ನಾನು ಮಾತ್ರ ನೋಡೋದಿಲ್ಲ, ಬೇರೆಯವರು ಕೂಡ ನೋಡ್ತಾರೆ. ಅವರು ಒಂದು 4 ಜನ ನಿಮಗೆ 4 ಮಾತು ಮಾತಾಡ್ತಾರೆ. ಅದು ಯಾಕೆ ನೀವು ನನಗೆ ಬೈಯಕ್ಕೆ ಬಂದು ನೀವು 10 ಜನ ಹತ್ರ ಬೈಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸೊ ನೆಕ್ಸ್ಟ್ ಟೈಮು ಖಂಡಿತ ಒಳ್ಳೆ ಕಮೆಂಟ್ಸ್ಗಳನ್ನ ಮಾಡಿ. ನೀವು ಏನೇ ಕಮೆಂಟ್ ಮಾಡಿದರೂ ಕೂಡ ನಾನು ವಿಡಿಯೋ ಮಾಡೋದಂತೂ ನಿಲ್ಲಿಸೋದಿಲ್ಲ, ಅದಂತೂ ಖಂಡಿತ. ಯಾಕಂದರೆ ನನಗೆ ವಿಡಿಯೋ ಮಾಡೋದು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಮಾಡ್ತೇನೆ. ನಮ್ಮ ಮನೆಯವರು ಫ್ಯಾನ್ ರಿಪೇರಿ ಮಾಡಿಸ್ಕೊಂಬರೋಕೆ ಹೋಗಿದ್ರಲ್ಲ, ಅಲ್ಲಿ ಕರೆಂಟ್ ಸ್ಟವ್ ತುಂಬಾ ರಿಪೇರಿಗೆ ಬಂದಿತ್ತಂತೆ. ಈಗಿರೋಂಥ ಸಿಲಿಂಡ್ರು ಸಮಸ್ಯೆ ನಮಗೆ ಕೂಡ ತಟ್ಟಿದೆ. ಯಾಕಂದರೆ ಒಂದು ಸಿಲಿಂಡ್ರು ಖಾಲಿಯಾಗಿದೆ, ಇನ್ನೊಂದು ಸಿಲಿಂಡ್ರು ಓಡ್ತಾ ಇದೆ. ಅದು ಖಾಲಿ ಆಯಿತು ಅಂದರೆ ಒಲೆನಲ್ಲೇ ಅಡುಗೆ ಬೇಯಿಸ್ಕೊಂಡು ತಿನ್ನಬೇಕಾಗಿ ಬರುತ್ತೆ ರೆಡಿಯಾಗಿರುವಂಥ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಆ ಸಿಲಿಂಡ್ರು ನೆಕ್ಸ್ಟ್ ಬುಕ್ ಮಾಡೋಣ ಅಂದರೆ ನಮ್ಮ ಬುಕ್ಕು ಬ್ಲಾಕ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು.